ಕಲ್ಪನೆ ಮಾಡ್ಕೋತೀವಿ. ನಮ್ಗೇನೋ ತೊಂದ್ರೆ ಆಗಿದೆ, ನಮ್ಗೆ ಯಾರೋ ಕೆಟ್ಟದ್ ಮಾಡ್ತಿದ್ದಾರೆ ಅನ್ಸುತ್ತೆ, ನಮ್ಗೆ ಕೆಟ್ಟ ಕನ್ಸು ಬೀಳುತ್ತೆ. ಆ ಭ್ರಮೆಯಿಂದ ಅದೆಲ್ಲ ಸತ್ಯ ಅನ್ಸುತ್ತೆ. ನೀವು ಅಷ್ಟೇ ಭಯ ಮತ್ತೆ ಭ್ರಮೆ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ. ನಡೀರಿ, ಸಮಯ ಕಳಿಬೇಡಿ. ಅಮ್ಮ ನಮ್ಗೋಸ್ಕರ ಕಾಯ್ತಿರ್ತಾಳೆ. ಬನ್ನಿ. ಗೋಪಿಕೆ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಬೇಕಾಗಿರೋದೆಲ್ಲ ಸಿಕ್ತಲ್ಲ, ಬಾ ಹೋಗೋಣ. ಈ ಕೃಷ್ಣ ನಿಜವಾಗ್ಲೂ ನಡೆದಿರೋದೆಲ್ಲ ಭಯ ಭ್ರಮೆ ಅಂತ ಕತೆ ಕಟ್ಟಿ ಯಾಕೆ ಸುಳ್ಳು ಹೇಳ್ತಿದ್ದಾನೆ? ಆದ್ರೆ ನನ್ನ ಹೆಸರು ರಾಧೆ. ನಾನ್ ಇದ್ರಲ್ಲಿರೋ ಗುಟ್ಟನ್ನ ಆದರೆ ಮಾತೆ ಸೀತೆಯಿಂದ ಕ್ಷಮೆ ಯಾವಾಗ? ಈ ಅಧಮನ ಉದ್ಧಾರ ಎಂದಿಗೆ? ನಿನಗೆ ಉದ್ಧಾರ ಆಗ್ಬೇಕು ಅಂತಿದ್ರೆ ಭಗವಂತ ಕಂಸನ ಬರ ಹೋಗು, ಅವನೇ ನಿನ್ನ ಉದ್ಧಾರ ಮಾಡ್ತಾನೆ. ನಾನ್ ಕೇಳಿದ್ದಕ್ಕೆ ನಿನಗೆ ಜೀವದಾನ ಕೊಟ್ಟ, ಅವನೇ ನಿನ್ನ ಉದ್ಧಾರ ಮಾಡ್ತಾನೆ. ಶರೀರವು ಬುದ್ಧಿಯೂ ಇಲ್ಲದ ಉತ್ಕಚ, ನಿನಗೆ ಉದ್ಧಾರದ ಅರ್ಥವೂ ತಿಳಿದಿಲ್ಲ, ಪ್ರಭುನಾಮದ ಮಹಿಮೆಯೂ ತಿಳಿದಿಲ್ಲ. ಆದಿಪುರುಷಸ್ಯ ನಾರಾಯಣಸ್ಯ ನಾಮೋಚ್ಚಾರಣ ಮಾತ್ರೇಣ ನಿರ್ದತ ಕಲಿರ್ಭವತಿ. ನನ್ನ ಪ್ರಭು ನಾರಾಯಣನ ಸ್ಮರಣೆಯಿಂದ ಮಾತ್ರ ನೀನು ಯುಗ ಯುಗಗಳ ಒದ್ದಾಟದಿಂದ ಮುಕ್ತನಾಗಲು ಸಾಧ್ಯ. ನಾರಾಯಣ ನಾರಾಯಣ. ಭಕ್ತಿಯನ್ನು ನಾನು ಕೊಡ್ತೇನೆ ಶ್ರೀಧರ, ನಿನ್ನ ಆ ನಾರಾಯಣ ದೂತನಿಗೆ. ನಾರಾಯಣ ನಿನ್ನನ್ನು ಹೇಗೆ ಕಾಪಾಡುತ್ತಾನೆಂದು ದೇವರ್ಷಿ ಅಧಮ ಹಿರಣ್ಯಾಕ್ಷ ಪೃಥ್ವಿಯೊಂದಿಗೆ ಪಾತಾಳಕ್ಕೆ ಹೊರಟು ಹೋದ. ಆಗ ಪೃಥ್ವಿಯ ರಕ್ಷಣೆಗಾಗಿ ನಾನು ವರಾಹ ಅವತಾರವನ್ನು ಧರಿಸಿದೆ. ಅದೇ ಹಿರಣ್ಯಾಕ್ಷನ ಪುತ್ರ. ನಾನು ವರಾಹ ರೂಪದಲ್ಲಿ ಪೃಥ್ವಿಯ ರಕ್ಷಣೆಗಾಗಿ ಹಿರಣ್ಯಾಕ್ಷನ ಅಂತ್ಯ ಮಾಡಿದೆ. ಆಗಿನಿಂದ ಇವನು ನನ್ನನ್ನು ಶತ್ರುವೆಂದು ಭಾವಿಸುತ್ತಿದ್ದಾನೆ. ಆದರೆ ಪ್ರಭು, ದೇವತೆ, ಮನುಷ್ಯ, ಅಸುರ ಎಲ್ಲರೂ ಸಶರೀರಿಗಳಾಗಿರುತ್ತಾರೆ. ಆದರೆ ಈ ಉತ್ಕಚ ಶರೀರರಹಿತ ಹೇಗಾದ ಪ್ರಭು? ದೇವರ್ಷಿ, ನನ್ನಿಂದ ಅವನ ತಂದೆಯ ಮೃತ್ಯುವಿಗೆ ಪ್ರತಿಕಾರ ತೆಗೆದುಕೊಳ್ಳಲು ಈ ಉತ್ಕಚ ಋಷಿಗಳ ಮೇಲೆ ಅನಾಚಾರವೆಸಗತೊಡಗಿದ, ಅವರ ಹತ್ಯೆ ಮಾಡತೊಡಗಿದ. ಇದೇ ಉದ್ದೇಶದಿಂದ ಅವನೊಮ್ಮೆ ಋಷಿ ಲೋಮಶರ ಆಶ್ರಮಕ್ಕೆ ಹೋದ. ಋಷಿ ಲೋಮಶ, ನಾನು ಸುಮ್ಮನಿರ್ಬೇಕಂದ್ರೆ ನಿನ್ನ ನಾರಾಯಣನನ್ನ ಕರೆ, ಆ ಮಾಸ್ಕರ್ನನ್ನ ಕರೆ. ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಒಬ್ಬ ಋಷಿ ಉಳಿಯೋದಿಲ್ಲ. ಮೂರ್ಖ, ಬುದ್ಧಿಗೇಡಿ ಉತ್ಕಚ, ನಾನು ನಿನಗೆ ಕೊನೆಯ ಅವಕಾಶ ನೀಡುತ್ತಿದ್ದೇನೆ. ಈಗಲೇ ಇಲ್ಲಿಂದ ಮರಳಿ ಹೋಗು. ಇಲ್ಲದಿದ್ದರೆ ಏನ್ ಮಾಡ್ತೀಯ? ನೀನ್ ತಡಿತೀಯ ನನ್ನ? ಸಾವಿರಾನೆಗಳ ಬಲ ಇದೆ ನನಗೆ. ಈ ಉತ್ಕಚನನ್ನ ಸಣ್ಣ ಇರುವೆ ತರ ಇರೋ ಒಬ್ಬ ಋಷಿ ತಡಿತಾನ. ನೋಡ್ತೀನಿ ಹೇಗೆ ತಡಿತೀಯ ಅಂತ. ಅಧರ್ಮಿ ಉತ್ಕಚ, ನಿನಗೆ ಈ ನಿನ್ನ ಶಾರೀರಿಕ ಬಲವೆಂದರೆ ಇಷ್ಟು ಅಹಂಕಾರವಿದೆಯೇ? ಹಾಗಾದರೆ ಕೇಳು, ನಾನು ನಿನಗೆ ಇದೇ ಕ್ಷಣ ಶಾಪ ನೀಡುತ್ತೇನೆ. ವಿದೇಹಿ ಭವ, ಅಧರ್ಮಿಯೇ, ನೀನು ಈ ಕ್ಷಣವೇ ಶರೀರ ರಹಿತನಾಗು.
ಕ್ಷಮಾಪಣೆ ಬೇಡಿದ. ಸಾಧುಗಳು ಸ್ವಭಾವದಿಂದಲೇ ದಯಾಳುವಾಗಿರುತ್ತಾರೆ. ಹಾಗಾಗಿ ಋಷಿ ಲೋಮಶನು ಕ್ಷಮಾದಾನ ನೀಡುತ್ತಾ ಹೇಳಿದ, ದುರಹಂಕಾರಿ ಉತ್ಕಚ, ನೀನು ಯಾರನ್ನು ಶತ್ರುವೆನ್ನುತ್ತೀಯೋ ಅವನು ಸ್ವಯಂ ಕರುಣಾನಿಧಿ ಶ್ರೀಹರಿ ಭಗವಂತ ವಿಷ್ಣುವೇ. ಅವನು ದ್ವಾಪರ ಯುಗದಲ್ಲಿ ಪರಮಾವತಾರಿ ಶ್ರೀಕೃಷ್ಣರ ರೂಪದಲ್ಲಿ ಅವತರಿಸುತ್ತಾನೆ. ಯಾವ ಪ್ರಕಾರ ನೀನು ನಮ್ಮ ಧರ್ಮದ ಜೀವನವನ್ನೇ ಕಾಲಿನಿಂದ ಒದ್ದೆಯೋ ಹಾಗೆಯೇ ನಿನ್ನ ಆ ಕಾಲ್ಬೆರಳಿಗೆ ಗಾಯವಾಗುವ ಕಾರಣದಿಂದಲೇ ನಿನಗೆ ಮುಕ್ತಿ ದೊರೆಯಲಿದೆ. ಆಗಿನಿಂದಲೂ ಈ ಉತ್ಕಚ ಆ ಚಾಕ್ಷುಷ ಮನ್ವಂತರದಿಂದ ಈ ವೈವಸ್ವತ ಮನ್ವಂತರದವರೆಗೂ ಅವನ ಮುಕ್ತಿಗಾಗಿ ಕಾಯುತ್ತಿದ್ದಾನೆ. ಕಾಲನ ಪ್ರವಾಹದಲ್ಲಿ ಇದನ್ನೆಲ್ಲ ಅವನು ಮರೆತು ಬಿಟ್ಟಿದ್ದಾನೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಪ್ರಭು, ನನಗೆ ತಿಳಿಯಿತು. ಇಲ್ಲ, ವ್ಯಾಯಾಮದ ಅಗತ್ಯನೂ ಇಲ್ಲ. ಅಮ್ಮ ಹೇಳ್ತಾಳೆ, ಶಕ್ತಿ ದೇಹದಲ್ಲ ಮನ್ಸಲ್ಲಿರೋದು ಅಂತ. ಕೃಷ್ಣ, ನೀನ್ ನಂಗೆ ಹೇಳ್ತಿರೋದೇನಂದ್ರೆ ನಿನ್ ಮನ್ಸಲ್ಲಿ ಎಷ್ಟ್ ಶಕ್ತಿ ಇದೆ ಅಂದ್ರೆ ನೀನ್ ನನ್ನ ಈ ಗದೆನ್ ಎತ್ತೋರಿಸ್ತ್ಯಾ? ಗದೆ ಅಣ್ಣ, ಮನ್ಸಿನ ಶಕ್ತಿ ಮುಂದೆ ಈ ಗದೆ ಯಾವ ಲೆಕ್ಕ ಹೇಳು? ನಾನಿದನ್ನ ಲಾಡು ಎತ್ತೋ ತರ ಎತ್ತು ಬಿಡ್ತೀನಿ, ಅದು ಒಂದೇ ಕೈಲಿ. ಆದ್ರೆ ನನ್ಗದ್ರ ಅಗತ್ಯ ಇಲ್ಲ, ನನ್ ಜೊತೆ ಬಲಶಾಲಿ ಅಣ್ಣ ಇದ್ದಾನೆ. ಮತ್ತೆ ಅಮ್ಮ ಹೇಳ್ತಾಳೆ, ದೊಡ್ಡೋರ್ ಜೊತೆಗಿದ್ದಾಗ ಚಿಕ್ಕೋರು ಬಲ ಪ್ರದರ್ಶನ ಮಾಡ್ಬಾರ್ದು ಅಂತ. ಅಲ್ವಾ ಅಣ್ಣ? ಅಣ್ಣ, ಯೋಚನೆ ಮಾಡ್ಬೇಡ, ಈ ಲಾಡು ತಿನ್ನು. ನನ್ ಬಲಶಾಲಿ ಅಣ್ಣ ಬಿಡುಗಡೆ ಮಾಡಿದನೆ. ಹೌದು ಮಹಾರಾಣಿ, ದೇವಿ ಪ್ರಾಪ್ತಿ ಕೂಡ ಇಲ್ಲಿ ಒಂಥರ ಬಂಧಿನೇ ಆಗಿದ್ರು. ಆದ್ರೀಗ ಅವ್ರು ತಮ್ಮ ಬದುಕನ್ನ ಅವರಿಷ್ಟದ ಪ್ರಕಾರನೇ ನಡೆಸಬಹುದು. ಮಹಾರಾಜ, ಕಂಸ ದೇವಿ ಪ್ರಾಪ್ತಿಗೆ ಎಲ್ಲ ಬಂಧನಗಳ ಜೊತೆ ವಿವಾಹ ಬಂಧನದಿಂದಲೂ ಮುಕ್ತಿ ನೀಡಿದ್ದಾನೆ. ವಿವಾಹ ಬಂಧನದಿಂದ ಮುಕ್ತಿ? ಮಹಾರಾಜ, ದೇವಿ ಪ್ರಾಪ್ತಿಯೇ ನಮಗೆ ಗುಪ್ತ ಮಾರ್ಗ ಎಲ್ಲಿದೆ ಅಂತ ತೋರಿಸಿದ್ದು. ಅವರು ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಕಂಸನ ನರಕದಿಂದ ಅವ್ರಿಗೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು ಬಹಳ ಸಂತೋಷದ ವಿಷಯ. ಅಕ್ರೂರರೇ, ಕಂಸನ ಜೊತೆಗೆ ಇಷ್ಟು ವರ್ಷಗಳಿಂದ ಇದ್ದರೂ ಅವನಿನ್ನೂ ನಿಮಗೆ ಅರ್ಥವಾಗಲಿಲ್ಲವೇ? ಅರ್ಥ ಆಗ್ಲಿಲ್ಲ ಮಹಾರಾಣಿ. ಇದು ಸಂತೋಷವಲ್ಲ, ಚಿಂತೆಯ ವಿಷಯ ಅಕ್ರೂರರೇ. ಪ್ರಾಪ್ತಿಯ ಜೀವಕ್ಕೆ ಅಪಾಯವಿದೆ. ಅತ್ತೆ, ನನಗೇನೋ ಚಿಂತೆ ಇಲ್ಲ, ನಾನು ಯೋಚಿಸ್ತಾ ಇದ್ದೆ. ನಮ್ ರಾಧೆ ಪುಟ್ಟಿ ಏನ್ ಯೋಚನೆ ಮಾಡ್ತಿದ್ದಾಳೆ? ಅತ್ತೆ, ಸಮಸ್ಯೆ ಆಗಿದ್ ನಿಜ, ಆದ್ರೆ ಏನೂ ಆಗಿಲ್ಲ. ಏನೂ ಆಗದೆ ಇದ್ರು ಯಾರೋ ನಮ್ಮ ಮೇಲೆ ಆಕ್ರಮಣ ಮಾಡಿದ್ ನಿಜ. ನಮ್ಮ ಮೇಲೆ ಆಕ್ರಮಣ ಆಗಿದೆ ಅಂದ್ಮೇಲೆ ಕೃಷ್ಣ ನಮ್ಮನ್ ಯಾಕೆ ಕಾಪಾಡ್ದ? ಸಮಸ್ಯೆ, ಆಕ್ರಮಣ, ರಕ್ಷಣೆ. ಕೃಷ್ಣ, ನೀನೇನ್ ಹೇಳ್ತಿದ್ಯಾ ರಾಧೆ ಪುಟ್ಟಿ? ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಅತ್ತೆ, ನನ್ಗೆ ಏನೋ ಅರ್ಥ ಆಗಿಲ್ಲ ಅಂದ್ಮೇಲೆ ನಿಮಗೇನ್ ಅರ್ಥ ಆಗಕ್ ಸಾಧ್ಯ? ನಾನು ರಾಧೆ, ಈ ಒಗಟನ್ನ ನಾನು ಬಿಡಿಸ್ತೀನಿ, ನೋಡ್ತೀರಿ. ಬರೀ ಇದನ್ನ ಎತ್ಕೊಂಡ್ರೆ ಏನೂ ಆಗಲ್ಲ, ನಂತರ ವ್ಯಾಯಾಮ ಮಾಡಿ ತೋರ್ಸು. ಸರಿ ಅಣ್ಣ. ಆದರೆ ಇನ್ನು ನಿಮಗೆ ದ್ರೋಹವಾಗಲು ಬಿಡುವುದಿಲ್ಲ. ಬ್ರಹ್ಮದೇವ, ನೀವು ಅಳ್ತಿದ್ದೀರಾ? ನಾನು ಅಳುತ್ತಿಲ್ಲ ಪ್ರಭು, ಇದು ಪಶ್ಚಾತ್ತಾಪದ ಕಣ್ಣೀರು. ಪಶ್ಚಾತ್ತಾಪ? ಹಾ ಯಶೋದೆ ಕಂದ, ನಾನು ನಿಮಗೆ ಮೋಸ ಮಾಡಿದೆ. ನನ್ನನ್ನು ಕಂಸನೆ ಇಲ್ಲಿಗೆ ಕಳಿಸಿದ್ದ. ನನ್ನನ್ನು ಕ್ಷಮಿಸು ಕೃಷ್ಣ, ಕ್ಷಮಿಸಿಬಿಡು. ಬ್ರಹ್ಮದೇವ, ಅಮ್ಮ ಹೇಳ್ತಾಳೆ, ನಾವು ತಪ್ಪೊಪ್ಕೊಂಡ್ಮೇಲೆ ಎಲ್ಲ ಪಾಪನೂ ಪರಿಹಾರ ಆದಂಗೇನೆ. ಹಾ ನಂದಲಾಲ, ನೀನೇನೋ ನನ್ನನ್ನು ಕ್ಷಮಿಸಿದೆ, ಆದರೆ ಸಂಕಟ ಇನ್ನೂ ದೂರವಾಗಿಲ್ಲ. ಕಂಸ ನನ್ನೊಂದಿಗೆ ಇನ್ನೊಬ್ಬ ರಾಕ್ಷಸನನ್ನು ಕಳಿಸಿದ್ದಾನೆ. ಶರೀರವಿಲ್ಲದ ಉತ್ಕಚ. ಶರೀರನೇ ಇಲ್ದೇ ಇರೋ ಉತ್ಕಚನ ಅಂದ್ರೆ ಅಲ್ಲಿ ರಾಧೆ ಮತ್ತೆ ನನ್ ಗೆಳೆಯರ ಮೇಲೆ ಅವನೇ ಆಕ್ರಮಣ ಮಾಡಿದ್ದ. ಹಾ ನಂದಲಾಲ, ಈಗಲೂ ಅವನು ಬೆಟ್ಟಗಳ ಹಿಂದಡಿಗೆ ಆಕ್ರಮಣದ ಯೋಜನೆ ರೂಪಿಸುತ್ತಿದ್ದಾನೆ.
ಮುಕ್ತ ಧರಣಿಯು ಮುಕ್ತ ಗಗನವು ಮುಕ್ತವಾಗಲಿ ನನ್ನ ಮನವು, ಮುಕ್ತ ಅಗ್ನಿಯು ಮುಕ್ತ ವಾಯುವು ಮುಕ್ತವಾಗಲಿ ನನ್ನ ತನುವು. ಏನಾಯಿತು ಭಗವಂತ ಕಂಸನ ಭಕ್ತರೇ? ಇಂದು ಮುಕ್ತಿಯ ದಿನ, ಮುಕ್ತರಾಗಿ ಉತ್ಸವ ಆಚರಿಸುವ ದಿನ, ಹಾಡು ನೃತ್ಯದ ದಿನ, ಆನಂದದಲ್ಲಿ ತೇಲಾಡುವ ದಿನ. ಏಕೆಂದರೆ ಇಂದು ಭಗವಂತ ಕಂಸ ಅವನ ಭಕ್ತೆ, ಅವನ ಪತ್ನಿ, ಅವನ ಭಕ್ತ ಪತ್ನಿ ಪ್ರಾಪ್ತಿಗೆ ಮುಕ್ತಿ ನೀಡಿದ್ದಾನೆ. ಇಂದು ನನಗೆ ತಿಳಿಯಿತು, ಆನಂದ ಬಂಧನದಲ್ಲಿಲ್ಲ, ಮುಕ್ತಿ ಪಡೆಯೋದರಲ್ಲಿದೆ. ಕಂಸನಿಗೆ ಜಯಕಾರ. ಪ್ರೇಮದಾತ ಭಗವಂತ ಕಂಸನಿಗೆ, ಮುಕ್ತಿದಾತ ಭಗವಂತ ಕಂಸನಿಗೆ. ಇವ ಸರ್ವಶಕ್ತಿವಂತನು ಭಗವಂತನು, ಇವ ದೇವದಾತನನು ದಯಾನಿಧಾನನು. ಇವ ಸರ್ವಶಕ್ತಿವಂತನು ಭಗವಂತನು, ಇವ ದೇವದಾತನನು ದಯಾನಿಧಾನನು. ಇವನೇ ಮೂಲನು ಕಾಲನು, ಧರ ಇವನೇ ಪಾತಾಳನು, ಜನಧನಕ್ಕೆ ಸ್ವಾಮಿಯು ಇವನು, ಬಲವಂತನು ಸುವಿಶಾಲನು. ಇವ ಮಾಯಾ ವಿದ್ಯಾ ತಂತ್ರನು, ಅಗಣಿತ ಚಲನು, ಇವ ಸಂತನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು. ಭಗವಂತ, ಇದೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಿದ್ದೇನೆ ಅಸ್ತಿ. ವಿವಾಹದ ದಿನದಿಂದಲೂ ನಿನಗೆ ನಾನು ತುಂಬಾ ದುಃಖ ನೀಡಿದೆ, ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದೇನೆ. ನಾನು ಇಂದು ನಿನ್ನನ್ನು ಸಂತೋಷಗೊಳಿಸಲೆಂದೇ ನಾನು ಈ ಆನಂದ ಉತ್ಸವ ಆಯೋಜಿಸಿದ್ದೇನೆ. ಬಾ ಪ್ರಿಯೆ, ನನ್ನ ಈ ಆನಂದ ಉತ್ಸವದಲ್ಲಿ ಭಾಗಿಯಾಗಿ ಈ ಪಾಪಿ ಭಗವಂತ ಕಂಸನಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಅವಕಾಶ ನೀಡು. ಬಾ. ಭಗವಂತ, ಇಲ್ಲ ಅಸ್ತಿ, ನೀನು ನನ್ನನ್ನು ಕ್ಷಮಿಸುವವರೆಗೂ ನಾನು ಬೇರೇನು ಕೇಳುವುದಿಲ್ಲ. ಎಷ್ಟು ದುರ್ಭಾಗ್ಯಶಾಲಿ ನಾನು. ಅವಳು ನನ್ನನ್ನು ಪ್ರೀತಿಸದಿದ್ದರೂ ಪ್ರಿಯೆ 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 ಎನ್ನುತ್ತಿದ್ದೆ. ನೀನು ನನ್ನನ್ನು ಪ್ರೀತಿಸುತ್ತಿದ್ದರೂ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂದ್ರೆ ನಾನು ಮತ್ತೆ ನೂಕ್ ನೋಡ್ತೀನಿ. ಅಣ್ಣ, ಈ ಎತ್ತಿನ ಗಾಡಿ ಇಲ್ಲೇ ಇರ್ಲಿ ಬಿಡು, ನನ್ ಜೊತೆ ಬಾ ಅಣ್ಣ. ನನ್ನ ಹತ್ರ ಇನ್ನೂ ಮುಖ್ಯವಾಗಿರೋ ಕೆಲಸ ಇದೆ ಅಣ್ಣ. ಕೃಷ್ಣ, ನಂಗೆ ತುಂಬಾ ಚೆನ್ನಾಗ್ ಗೊತ್ತು ನೀನ್ ನನ್ನ ಇಲ್ಲಿಂದ ಯಾಕೆ ಕರೀತಿದ್ಯಾ ಅಂದ್ರೆ, ಈ ಕೆಲ್ಸ ನನ್ನಿಂದ ಆಗಲ್ಲ ಅಂತ ಅನ್ಕೊಂಡು ಎಲ್ರು ನಗ್ಲಿ ಅಂತ ಅಲ್ವಾ? ನಿಂಗೆ ಗದೆ ಎತ್ತಕ್ ಆಗ್ದಿರೋ ಹಾಗೆ. ಇಲ್ಲ ಅಣ್ಣ, ಆ ವಿಷಯ ಅಲ್ಲ ಅದು. ವಿಷಯ ಏನಾದ್ರೂ ಇರ್ಲಿ, ಈಗ ಪ್ರಶ್ನೆ ನನ್ ಶಕ್ತಿದು. ಈ ಎತ್ತಿನ ಗಾಡಿನ ನಾನು ಇವತ್ತು ಮೇಲೆ ಏಳಿಸ್ತೀನಿ, ಆದ್ರೆ ಅರ್ಥನೇ ಆಗ್ತಿಲ್ಲ, ಈ ಗಾಡಿ ಬಲರಾಮನ್ ಶಕ್ತಿ ಮುಂದೆನೂ ಯಾಕೆ ಮೇಲೆ ಹೇಳ್ತಿಲ್ಲ? ಬಲರಾಮ, ಈ ಎತ್ತಿನ ಗಾಡಿಯ ಮೇಲೆ ಸಾವಿನ ಹೊರೆ ಇದೆ. ಈ ಎತ್ತಿನ ಗಾಡಿ ಕೆಳಗೆ ಬಿದ್ದು ಕೃಷ್ಣನ್ ಸಾವಾಗೋವರೆಗೂ ಈ ಎತ್ತಿನ ಗಾಡಿ ಮುಂದೆ ಹೋಗಲ್ಲ. ಬಲವಂತನು ಸುವಿಶಾಲನು, ಇವ ಮಾಯಾ ವಿದ್ಯಾ ತಂತ್ರನು, ಅಗಣಿತ ಚಲನು, ಇವ ಸಂತನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು, ಇವ ಕಂಸನು. ನಿನಗೆ ನನ್ನ ಪ್ರೀತಿ ಬೇಕಿತ್ತಲ್ಲವೇ ಅಸ್ತಿ? ನಾನು ನಿನಗೆ ಪ್ರೀತಿ ನೀಡಿದ್ದೇನೆ. ಇನ್ನು ನೀನು ಸತ್ಯ ಹೇಳಿಬಿಡು. ಸತ್ಯ? ನಿನ್ನ ಸೋದರಿ ಪ್ರಾಪ್ತಿಯ ಸತ್ಯ. ಹಾ ಅಸ್ತಿ, ಎಲ್ಲಿದ್ದಾಳೆ ಅವಳು? ನಿನ್ನ ಸೋದರಿ ಅವಳು. ನಿನಗೆ ಗೊತ್ತಿರಲೇಬೇಕಲ್ಲವೇ ಯಾರೊಂದಿಗೆ ಆನಂದೋತ್ಸವಕ್ಕೆ ಹೋಗಿದ್ದಾಳೆಂದು? ಎಲ್ಲಿದ್ದಾಳವಳು?